ಎಐ ಯುವತಿ ಮೋಹಕ್ಕೆ ಬಿದ್ದು ಬಟ್ಟೆ ಬಿಚ್ಚಿ ಪೆಚ್ಚಾದ ಯುವಕ. ಇನ್ನು ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಯುವಕನಿಗೆ ದೋಖಾ ಎಸಗಲಾಗಿದೆ. ಎಐ ಯುವತಿ ಮೋಹಕ್ಕೆ ಬಿದ್ದು ಬಟ್ಟೆ ಬಿಚ್ಚಿ ಯುವಕ ಪೆಚ್ಚಾಗಿದ್ದಾನೆ. ಹ್ಯಾಪನ್ ಎಂಬ ಡೇಟಿಂಗ್ ಆಪ್ನಲ್ಲಿ ಯುವಕನಿಗೆ ದೋಖಾ ಮಾಡಲಾಗಿದೆ. ಇಶಾನಿ ಎಂಬ ಯುವತಿಯಿಂದ ಯುವಕನಿಗೆ ಫ್ರೆಂಡ್ ರಿಕ್ವೆಸ್ಟ್. ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿ ನಂಬರ್ ಎಕ್ಸ್ಚೇಂಜ್ ಆಗಿದೆ. ಮೊಬೈಲ್ ನಂಬರ್ ಶೇರ್ ಬಳಿಕ ಇಬ್ಬರು ಪರ್ಸನಲ್ ಚಾಟಿಂಗ್. ಇಶಾನಿ ಎಂಬ ಯುವತಿಯಿಂದ ಪ್ರತಿನಿತ್ಯ ವಿಡಿಯೋ ಕಾಲ್ ಬರ್ತಾ ಇತ್ತಂತೆ. ವಿಡಿಯೋ ಕಾಲ್ನಲ್ಲಿ ಬೆತ್ತಲಾಗಿದ್ದ ಎಐ ಯುವತಿ ನಂತರ ನೀನು ಬಟ್ಟೆ ಬಿಚ್ಚು ಅಂತ ಯುವಕನಿಗೆ ಗಾಳ ಹಾಕಿದ್ದಾಳೆ. ಯುವಕ ಬೆತ್ತಲಾಗಿದ್ದನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಗ್ಯಾಂಗ್. ಸದ್ಯಕ್ಕೆ ಎಐ ಯುವತಿಯ ಮೋಹಕ್ಕೆ ಬಿದ್ದು ಬಟ್ಟೆಯನ್ನ ಬಿಚ್ಚಿ ಆ ಯುವಕ ಈಗ ಪೆಚ್ಚಾಗಿದ್ದಾನೆ. ಇತ್ತೀಚೆಗೆ ಒಂದು ಡೇಟಿಂಗ್ ಆ್ಯಪ್ಗಳ ಹಾವಳಿ ಹೆಚ್ಚಾಗಿದೆ. ಅದೇ ರೀತಿ ಒಂದು ಡೇಟಿಂಗ್ ಆ್ಯಪ್ ಹ್ಯಾಪನ್ ಎಂಬ ಡೇಟಿಂಗ್ ಆ್ಯಪ್ನಲ್ಲಿ ಯುವಕನಿಗೆ ಮಹಾ ಮೋಸ ಆಗಿದೆ. ಈ ಒಂದು ಮೋಸ ಯಾವ ರೀತಿ ಅಂತಂದರೆ, ಆತನ ಬಳಿ ಹಣವನ್ನು ಪೀಕಿದ್ದಾಳೆ ಆ ಯುವತಿ. ಹಂತ ಹಂತವಾಗಿ 1.53 ಲಕ್ಷ ಹಣವನ್ನು ವಸೂಲಿ ಮಾಡ್ಕೊಂಡಿದ್ದಾರೆ. ಇನ್ನು ಹಣ ಕೇಳಿದಾಗ ಕೇಂದ್ರ ಸೆಂಟ್ ಠಾಣೆಗೆ ಯುವಕ ದೂರು ಕೂಡ ಕೊಟ್ಟಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಎಐ ಯುವತಿ ಮೂಲಕ ಕೃತ್ಯ ಎಸಗಿರೋದು ಅಂತ ಈಗ ಸದ್ಯಕ್ಕೆ ಬಯಲಾಗಿದೆ. ಸದ್ಯ ಕೇಸ್ ದಾಖಲಿಸಿ ಆರೋಪಿಗಳಿಂದ ಪೊಲೀಸರ ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರತಿ ಬಾರಿ ಹೇಳ್ತೀವಿ, ಈ ಒಂದು ಆನ್ಲೈನ್ ವಂಚನೆ ಆಗಿರ್ಬೋದು ಅಥವಾ ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಇರುವಂಥ ಆ್ಯಪ್ಗಳನ್ನು ಬಳಕೆ ಮಾಡಲಿಕ್ಕೆ ಹೋಗಿ ಇಷ್ಟರ ಮಟ್ಟಿಗೆ ಸಿಗಾಕೊಳ್ತಾರೆ ಅಂತಂದರೆ ಏನು ಹೇಳಬೇಕಂತಲೇ ಗೊತ್ತಾಗಲ್ಲ. ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತೀವಿ, ಬಹಳ ಹುಷಾರಾಗಿರಿ. ಈ ಒಂದು ಆನ್ಲೈನ್ ಆ್ಯಪ್ಗಳಾಗಿರಬಹುದು ಅಥವಾ ಆನ್ಲೈನ್ ವಂಚನೆಗಳಾಗಿರ್ಬೋದು ಅತಿ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಬಹಳ ಹುಷಾರಾಗಿರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಈಗಿನ ಯುವ ಜನತೆ ಈ ರೀತಿಯ ಆ್ಯಪ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಜೊತೆಗೆ ಯಾರಿಗೋ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಕಳಿಸ್ತಾರೆ. ಅದಾದ ನಂತರ ಈ ರೀತಿಯಾಗಿ ಮೋಸ ಆಗುತ್ತೆ. ಅದಾದ ಮೇಲೆ ಕಂಪ್ಲೇಂಟನ್ನು ಕೊಡ್ತಾರೆ. ಹಾಗಾಗಿ ಈ ರೀತಿ ಆಗೋದಕ್ಕಿಂತ ಮೊದಲೇ ಎಚ್ಚೆತ್ಕೊಂಡ್ರೆ ಈ ರೀತಿಯ ಸಮಸ್ಯೆಗಳು ಉಂಟಾಗೋದಿಲ್ಲ. ಇತ್ತೀಚೆಗೆ ಯುವ ಜನತೆ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳಬಹುದು. ಕೇವಲ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ ಇದು. ಇತ್ತೀಚೆಗೆ ಒಂದು ಡೇಟಿಂಗ್ ಆ್ಯಪ್ಗಳು ಎಲ್ಲ ಪ್ರೈವಸಿಗಳನ್ನು ಕಾಪಾಡ್ಕೊಳ್ತೀವಿ, ನಿಮ್ಮದೇನೇ ಡೀಟೇಲ್ಸ್ ಇದ್ರೂ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರು ಕೂಡ ಬೇರೆಯವರಿಗೆ ಆ ಒಂದು ಡೀಟೇಲ್ಸ್ ಹೋಗೋದಿಲ್ಲ. ನಿಮ್ಮ ಪ್ರೈವಸಿಗೆ ನಾವು ಧಕ್ಕೆ ಬರದೇ ಇರೋ ರೀತಿ, ಅಂದರೆ ಫೋಟೋ ಆಗಿರಬಹುದು ಅಥವಾ ಡೀಟೇಲ್ಸ್ ಆಗಿರ್ಬೋದು, ಯಾವುದು ಕೂಡ ಬೇರೆಯವ್ರಿಗೆ ಶೋ ಆಗೋದಿಲ್ಲ. ಆ ರೀತಿಯಾಗಿ ನಾವು ಸೇಫ್ ಇಟ್ಟಿರ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ನಮ್ಮ ಯುವ ಜನತೆ ಯಾಮಾರ್ಬಿಟ್ಟು ಆ ಒಂದು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಗುರ್ತಿರೋದಿಲ್ಲ, ಪರಿಚಯ ಇರೋದಿಲ್ಲ, ಈ ರೀತಿಯಾಗಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಂತೆ, ವಿಡಿಯೋ ಕಾಲ್ ಅಂತೆ. ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಆದರೂ ಕೂಡ ಅದು ಯಾವ ನಂಬಿಕೆಯಲ್ಲಿ ನೀವು ಚಾಟಿಂಗ್ ಮಾಡ್ತೀರಾ ಅಥವಾ ಆನ್ಲೈನಲ್ಲಿ ಪ್ರೀತಿ ಮಾಡ್ತೀರಾ ಅನ್ನೋದೇ ಗೊತ್ತಾಗಲ್ಲ.